ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮಾಳಪ್ಪ ಪೂಜಾರಿ ಸರ್. ಇವತ್ತಿನ ದಿನ ಭಾರತದ ಇತಿಹಾಸವನ್ನು ತೆಗೆದುಕೊಂಡು ಬಂದೇನೆ. ಮೊದಲಿಗೆ ತಮಗೆಲ್ಲರಿಗೂ ಮಾರ್ಗದರ್ಶಿ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಇಲ್ಲಿ ನಾವು ಇವತ್ತಿನ ದಿನ ಭಾರತದ ಇತಿಹಾಸವನ್ನು ನೋಡ್ಕೊತಾ ಬರೋಣ. ಅದು ಯಾವ್ದಪ್ಪ ಅಂತಂದ್ರೆ, ಮೊದಲಿಗೆ ಭಾರತದ ಇತಿಹಾಸದ ಪರಿಚಯ ಮತ್ತು ಭಾರತದ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನ. ಮೊದಲಿಗೆ ಏನಪ್ಪಾ ಅಂತಂದ್ರೆ, ಭಾರತದ ಇತಿಹಾಸ. ಮೊದಲು ಇತಿಹಾಸ ಹೆಂಗ್ ಬಂತು, ಅದು ಅಂದ್ರೆ ಏನು, ಯಾರ್ಯಾರ ವ್ಯಾಖ್ಯಾನವನ್ನ ಕೊಟ್ಟಾರ, ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಇತಿಹಾಸವನ್ನು ಯಾವ ಯಾವ ಹೆಸರಿಂದ ಕರೆದಾರ ಅನ್ನೋದನ್ನ ನೋಡ್ಕೊತಾ ಬರೋಣ. ಇಲ್ಲ ನೋಡಿ, ಮೊದಲು ಇತಿಹಾಸ ಪದದ ಅರ್ಥ ಮತ್ತು ವ್ಯಾಖ್ಯ. ಇತಿಹಾಸ ಪದದ ಅರ್ಥ ಮತ್ತು ವ್ಯಾಖ್ಯ ಇಲ್ಲಿ ಗೊತ್ತಿರ್ಬೇಕು ನಿಮಗ. ಮೊದಲಿಗೆ ಇತಿಹಾಸ ಎಂಬ ಪದವು ಕನ್ನಡದ ಸಂಸ್ಕೃತ ಪದದಿಂದ ಬಂದಿದೆ. ಇತಿಹಾಸ ಅಂತ ಪದ ಏನಿದೆಯಲ್ಲ, ಅದು ಕನ್ನಡದ ಸಂಸ್ಕೃತ ಪದದಿಂದ ಇತಿಹಾಸ ಎಂಬ ಹೆಸರಿನಿಂದ ಬಂತು. ಹಾಗಾದ್ರೆ ಇದೇ ಇತಿಹಾಸ ಎಂಬ ಪದವು ನೋಡಿ, ಇತಿಹಾಸ ಎಂಬ ಪದವು ಲ್ಯಾಟಿನ್ ಭಾಷೆಯ ಹಿಸ್ಟ್ರಿ ಎಂಬ ಪದಕ್ಕೆ ಸಮನಾಗಿದೆ. ಇತಿಹಾಸ ಎಂಬ ಪದವು ಲ್ಯಾಟಿನ್ ಭಾಷೆಯ ಹಿಸ್ಟ್ರಿ ಎಂಬ ಪದಕ್ಕೆ ಸಮನಾಗಿದ್ದು, ಇದೇ ಹಿಸ್ಟ್ರಿ ಎಂಬ ಪದವು ನೋಡಿ, ಇದೇ ಹಿಸ್ಟ್ರಿ ಎಂಬ ಪದ ಏನದಲ್ಲ, ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ನೋಡಿ, ಲ್ಯಾಟಿನ್ ಭಾಷಾ ಹಿಸ್ಟ್ರಿ, ಅದೇ ಲ್ಯಾಟಿನ್ ಭಾಷೆ ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಹಾಗಾದ್ರೆ ಹಿಸ್ಟೋರಿಯಾ ಅಂದರೆ ಏನು ಅಂತ ಗೊತ್ತಿರಬೇಕು. ಹಿಸ್ಟೋರಿಯಾ ಅಂದರೆ ತನಿಖೆಯನ್ನು ಮಾಡು ಅಥವಾ ವಿಚಾರಣೆಯನ್ನು ಮಾಡು. ಹಿಸ್ಟೋರಿಯಾ ಅಂದ್ರೆ ತನಿಖೆಯನ್ನು ಮಾಡು ಅಥವಾ ವಿಚಾರಣೆಯನ್ನು ಮಾಡು. ಹಾಗಾದ್ರೆ ಇದೇ ಇತಿಹಾಸ ಎಂಬ ಪದವು, ಇದೇ ಇತಿಹಾಸ ಇದೆಯಲ್ಲ, ಇದೇ ಇತಿಹಾಸವು ಬೇರೆ ಬೇರೆ ದೇಶಗಳಲ್ಲಿ ತನ್ನದೇ ಆದಂತ ರೀತಿಯಲ್ಲಿ ಕರೆದಾರೆ. ಹಾಗಾದ್ರೆ ಬೇರೆ ಬೇರೆ ದೇಶ ಅಂತಂದ್ರ ಇಲ್ಲಿ ತಿಳ್ಕೋರಿ. ಫಸ್ಟ್, ಇತಿಹಾಸ ಎಂಬ ಪದವು ಸಂಸ್ಕೃತದಲ್ಲಿ ಇತಿಹಾಸ ಅಂದರೆ ಏನು, ಹಂಗಂದ್ರೆ ಏನಪ್ಪಾ ಅಂತಂದ್ರೆ, ಇತಿ ಅಂದ್ರೆ ಹೀಗೆ, ಇತಿ ಅಂದ್ರೆ ಹೀಗೆ, ಹ ಅಂದ್ರೆ ಖಚಿತ. ಇತಿ ಅಂದ್ರೆ ಹೀಗೆ, ಹ ಅಂದ್ರೆ ಖಚಿತ, ಆಸ ಎಂದರೆ ನಡೆಯಿತು ಅಂತ ಅರ್ಥ. ಅಂದ್ರೆ ಹೀಗೆ ಖಚಿತವಾಗಿ ನಡೆದಿತ್ತು ಅಥವಾ ನಡೆಯಿತು ಅಂದ್ರೆ ಗತಕಾಲದ ಅಧ್ಯಯನ ಎಂದರ್ಥ. ಇತಿಹಾಸ ಅಂದ್ರೆ ಸಂಸ್ಕೃತದೊಳಗ ಗತಕಾಲದಲ್ಲಿ ನಡೆದಂತಹ ಒಂದು ಘಟನೆಯ ಒಂದು ಅಧ್ಯಯನ ಎಂದರ್ಥ. ಹಾಗಾದ್ರೆ ಇಲ್ಲಿ ಇದೇ ಗ್ರೀಕರು, ನಾ ಹೇಳಿದ್ನ ಆಗ್ಲೇ, ಬೇರೆ ಬೇರೆ ದೇಶದವರು ಇತಿಹಾಸವನ್ನ ತಮ್ಮದೇ ಆದಂತ ರೀತಿಯಲ್ಲಿ ಕರೆದಾರ. ಇದೇ ಗ್ರೀಕ್ ದೇಶದವರು ಇತಿಹಾಸವನ್ನ ತನಿಖೆಯಿಂದ ಸಂಗ್ರಹಿಸಿದ ಗತಕಾಲದ ಮಾಹಿತಿ ಎಂದು ಕರೆದರು. ಅಂದ್ರೆ ಇತಿಹಾಸವನ್ನ ಗ್ರೀಕ್ ದೇಶದವರು ಏನ ಕರೆದರು, ತನಿಖೆಯಿಂದ ಸಂಗ್ರಹಿಸಿದ ಗತಕಾಲದ ಮಾಹಿತಿ ಎಂದು ಕರೆದರು. ತನಿಖೆಯಿಂದ ಸಂಗ್ರಹಿಸಿದ ಗತಕಾಲದ ಮಾಹಿತಿ ಅಂತ ಕರೆದ್ರು. ಯಾವ ದೇಶದವರು? ಗ್ರೀಕರು. ಹಾಗಾದ್ರೆ ಅದೇ ರೀತಿ ಜರ್ಮನಿಯನ್ನರು ಏನಂತ ಕರೆದ್ರು ಅಂತಂದ್ರೆ, ಇತಿಹಾಸವನ್ನ ಗೆಸ್ ಚಿಸ್ಟೆ ಅಂತ ಕರೆದ್ರು. ಗೆಸ್ ಚಿಸ್ಟೆ ಅಂತ ಕರೆದ್ರು. ಹಾಗಾದ್ರೆ ಗೆಸ್ ಚಿಸ್ಟೆ ಅಂದ್ರೆ ಏನು ಅಂತಂದ್ರೆ, ಇದು ನಡೆದು ಹೋದದನ್ನ ವರ್ಣಿಸುವುದು ಎಂದರ್ಥ. ಅಂದ್ರೆ ನಡೆದು ಹೋದ ಘಟನೆಯನ್ನ ವರ್ಣಿಸುವುದನ್ನ ಗೆಸ್ ಚಿಸ್ಟೆ ಅಂತ ಕರೆದ್ರು. ಯಾರು? ಜರ್ಮನಿಯನ್ನರು. ಹಾಗೆ ಇದೇ ಇತಿಹಾಸವನ್ನ ಫ್ರೆಂಚರು ಏನಂತ ಕರೆದ್ರು ಅಂತಂದ್ರ ಹಿಸ್ಟೋಯಿಮ್ ಅಂತ ಕರೆದ್ರು. ಯಾರು? ಫ್ರೆಂಚರು. ಹಿಸ್ಟೋಯಿಮ್ ಅಂತ ಕರೆದ್ರು. ಅದ ಅಂದ್ರೆ ಏನರ್ಥ ಅಂತಂದ್ರೆ ವಿಚಾರಣೆ ಎಂದರ್ಥ. ನೋಡಿ, ಫ್ರೆಂಚರು ಹಿಸ್ಟೋಯಿಮ್ ಅಂತ ಕರೆದ್ರು. ಹಿಸ್ಟೋಯಿಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ವಿಚಾರಣೆ ಎಂದರ್ಥ. ಹಾಗೆ ಅರಬ್ ದೇಶದವರು ಏನಂತ ಕರೀತಾರ ಅಂತಂದ್ರೆ ತಾರೀಖ್ ಅಂತ ಕರೀತಾರ. ತಾರೀಖ್ ಅಂತ ಕರೀತಾರ. ತಾರೀಖ್ ಅಂದ್ರ ತನಿಖೆಯನ್ನು ಮಾಡು ಎಂದರ್ಥ. ತನಿಖೆಯನ್ನು ಮಾಡು ಎಂದರ್ಥ. ತಾರೀಖ್ ಅಂದ್ರೆ
ತನಿಖೆಯನ್ನು ಮಾಡು ಅಂತರ್ಥ. ಹಾಗೆ ನಮ್ಮ ದೇಶದವರು ಏನಂತ ಕರೀತಾರ ಅಂತಂದ್ರೆ ಇದನ್ನ ಸಂಶೋಧನೆ ಎಂದು ಕರೆಯುತ್ತಾರೆ. ಭಾರತೀಯರು ಏನಂತ ಕರೆದರು? ಸಂಶೋಧನೆ ಅಂತ ಕರೀತಾರೆ. ಹಾಗಾದ್ರೆ ಸಂಶೋಧನೆ ಅಂತಂದ್ರೆ ಇತಿಹಾಸವನ್ನ ಆಧುನಿಕ ಅಥವಾ ಸಂಶೋಧನೆ ಮೂಲಕ ತಿಳಿಸುವುದು ಇತಿಹಾಸ ಅಂತ ಕರೀತಾರೆ. ಅಂದ್ರೆ ಅದು ಅನುಕರಣವಾಗಿ ನಿಯಮಿತವಾಗಿ ಬಳಸುವುದಕ್ಕೇನಪ್ಪಾ ಅಂತಂದ್ರೆ ಇತಿಹಾಸ ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ತಿಳ್ಕೊಳ್ಳಿ ಸ್ನೇಹಿತರೆ, ಇದು ಇತಿಹಾಸದ ಪರಿಚಯ. ಹಾಗಾದ್ರೆ ಇತಿಹಾಸವನ್ನ ನೋಡಿ, ಇತಿಹಾಸವನ್ನ ಆಧುನಿಕವಾಗಿ ಮತ್ತು ಬರವಣಿಗೆ ರೂಪದಲ್ಲಿ ಹೆರೋಡೋಟಸ್ ಏನ್ ಮಾಡ್ತಾನೆ, ಇದನ್ನು ತಿಳಿಸ್ತಾ ಬರ್ತಾನೆ. ಹಾಗಾಗಿ ಇತಿಹಾಸದ ಪಿತಾಮಹ ಅಂತ ಯಾರಿಗೆ ಕರೀತಾರೆ? ಹೆರೋಡೋಟಸ್ ಅವರಿಗೆ ಕರೆಯುತ್ತಾರೆ. ಆತನ ವರ್ಷ ಯಾವಾಗಪ್ಪ ಅಂತಂದ್ರೆ ತಿಳ್ಕೊರಿ, ಇಲ್ಲಿ ಆತನ ವರ್ಷ ಕ್ರಿಸ್ತ ಪೂರ್ವ, ಅಂದ್ರೆ ಕ್ರಿಸ್ತ ಪೂರ್ವ ಅನ್ನಂಗಿಲ್ಲ, ಸಾಮಾನ್ಯ ಶಕ ಪೂರ್ವ, ಸಾಮಾನ್ಯ ಶಕ ಪೂರ್ವ ಪು. ಈತ 484ರಿಂದ 424 ಅವಧಿಯೊಳಗಿದ್ದ. 484ರಿಂದ 424 ಅವಧಿಯೊಳಗಿದ್ದ ಈತ ಏನ ಮಾಡ್ತಾನೆ? ಇತಿಹಾಸವನ್ನ ಬರವಣಿಗೆ ರೂಪದಲ್ಲಿ ಏನ್ ಮಾಡ್ತಾನೆ? ಜನರಿಗೆ ತಿಳಿಸ್ತಾ ಬರ್ತಾನೆ. ಅದಕ್ಕಾಗಿ ಈತನನ್ನ ಇತಿಹಾಸ ಪಿತಾಮಹ ಎಂದು ಕರೆಯುತ್ತಾರೆ. ಹಾಗಾದರೆ ಭಾರತದ ಇತಿಹಾಸ ಪಿತಾಮಹ ಯಾರು? ಕಲ್ಲಣ. ಯಾರು? ಕಲ್ಲಣ. ಹಾಗಾದ್ರೆ ಇಲ್ಲಿ ತಿಳ್ಕೊಬಿಡ್ರಿ, ಇತಿಹಾಸವನ್ನ ಬರವಣಿಗೆ ರೂಪದಲ್ಲಿ ಕರೆದಂತವ್ರು ಹೇಳಿದವರು ಯಾರಪ್ಪ ಅಂದ್ರೆ ಹೆರೋಡೋಟಸ್. ಈತ ಬರೆದಂತ ಕೃತಿ ಯಾವುದು ಅಂತ ಕೇಳಿದ್ರೆ ಗ್ರೀಕ್ ಮತ್ತು ಪರ್ಷಿಯನ್ ವಾರ್ ಅಥವಾ ಗ್ರೀಕ್ ಮತ್ತು ಪರ್ಷಿಯನ್ನರ ಕದನ ಎಂದರ್ಥ. ಯಾರ ಕೃತಿ? ಹೆರೋಡೋಟಸ್ ರವರ ಕೃತಿ. ಹಾಗಾದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇದೇ ಗ್ರೀಕ್ ಮತ್ತು ಪರ್ಷಿಯನ್ ಅವರು ಅಂದ್ರೆ ಆಗಿನ ಕಾಲದಾಗ ಅವ್ರ ಯುದ್ಧವನ್ನು ನಡೀತಿತ್ತು, ಅದನ್ನ ಬರವಣಿಗೆ ರೂಪದಲ್ಲಿ ಬರೆದಿದ್ದ. ಅದನ್ನ ನೇರವಾಗಿ ಇದೇ ಪರ್ಷಿಯನ್ ಗ್ರೀಕ್ ಆ ಕದನ ನಡೆದ ಸ್ಥಳಕ್ಕೆ ಹೋಗಿ ಇತಿಹಾಸವನ್ನ ಬರೀತಾನೆ. ಆತ ಯಾರು ಅಂತಂದ್ರ ಟ್ಯೂಸಿಡೈಡ್. ಯಾರು? ಟ್ಯೂಸಿಡೈಡಸ್ ಅಥವಾ ರಾಮ್ಕೆ. ಅಂದ್ರೆ ಆ ಸ್ಥಳಕ್ಕೆ ಹೋಗಿ ಇದು ಏನು ವೈಜ್ಞಾನಿಕವಾಗಿ ಅದನ್ನು ಪರಿಶೀಲಿಸಿ ಏನ್ ಮಾಡ್ತಾನೆ? ಇದು ಇತಿಹಾಸ ಬಗ್ಗೆ ಬರೀತಾನೆ. ಹಾಗಾಗಿ ಈತನನ್ನ ವೈಜ್ಞಾನಿಕ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಯಾರಿಗೆ? ಟ್ಯೂಸಿಡೈಡಸ್ ಅಥವಾ ರಾಮ್ಕೆ. ಹಾಗಾದ್ರೆ ಭಾರತದ ಇತಿಹಾಸ ಪಿತಾಮಹ ಯಾರು? ಕಲ್ಲಣ. ಹಾಗಾದ್ರೆ ಕಲ್ಲಣ 11-12ನೇ ಶತಮಾನದಾಗ ಬರ್ತಾನೆ, ಎಲ್ಲ ಗೊತ್ತಿದ್ದ ವಿಷಯ. ಆತನನ್ನ ಯಾಕೆ ಕರಿಬೇಕಾಗಿತ್ತು? ಬಸವಣ್ಣನವ್ರಿಗೆ ಕರಿಬಹುದಾಗಿತ್ತಲ್ಲ, ಅಥವಾ ಇನ್ನು ಇತರೆ ಇರುವಂತಹ ಕವಿಗಳಿದ್ರು ಅವಾಗ. ಎಲ್ಲರಿಗೂ ಕರೆಯಕ್ಕಾಗ್ಲಿಲ್ಲ. ಯಾಕೆ ಕರೆಯಕ್ಕಾಗಿಲ್ಲ ಅಂದ್ರೆ ಭಾರತದ ಸಂಸ್ಕೃತಿ, ಭಾರತದ ಇತಿಹಾಸವನ್ನ ತನ್ನ ಬರವಣಿಗೆ ರೂಪದೊಳಗ ಕಲ್ಲಣ ಏನ್ ಮಾಡ್ತಾನೆ? ಭಾರತದ ಬಗ್ಗೆ ಉಲ್ಲೇಖ ಮಾಡಿದಕ್ಕಾಗಿ ಈತನನ್ನ ಭಾರತದ ಇತಿಹಾಸ ಪಿತಾಮಹ ಅಂತ ಕರೀತಾರೆ. ಇಲ್ಲಿ ನೆನಪಿಟ್ಟುಕೊಂಡ್ಬಿಡ್ರಿ, ಆತನು ಬರೆದಂತ ಕೃತಿ ರಾಜತರಂಗಿಣಿ. ರಾಜತರಂಗಿಣಿಯು ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತದೆ. ರಾಜತರಂಗಿಣಿಯು ಸಂಸ್ಕೃತ ಭಾಷೆಯಲ್ಲಿ ಕಂಡು ಬಂದರೆ ಇದು ಕಾಶ್ಮೀರದ ಬಗ್ಗೆ ಉಲ್ಲೇಖ ಇದೆ. ಹಾಗಾದ್ರೆ ಇಲ್ಲಿ ಏನಿದೆಯಪ್ಪ ಅಂತಂದ್ರೆ, ಕಲ್ಲಣನು ಪಠ್ಯ ಪುಸ್ತಕದ ಆಧಾರದ ಮೇಲೆ ರಜಪೂತರ ಅರಸನಾದಂತ ಲಲಿತಾದಿತ್ಯನ ಆಸ್ಥಾನದ ಕವಿಯಾಗಿದ್ದ. ಯಾರು? ಕಲ್ಲಣ. ನೋಡಿ ಯಾರತ? ಲಲಿತಾದಿತ್ಯನ ಆಸ್ಥಾನದ ಕವಿಯಾಗಿದ್ದ. ಯಾರ ಅರಸ ಅಂತಂದ್ರೆ ರಜಪೂತರ ಅರಸ. ಯಾರು? ಲಲಿತಾದಿತ್ಯನ ಆಸ್ಥಾನದ ಕವಿಯಾಗಿದ್ದ ಕಲ್ಲಣನು. ಹಾಗಾದ್ರೆ ಆತ ಬರೆದಂತ ಕೃತಿ ಯಾವುದು? ರಾಜತರಂಗಿಣಿ. ಈ ರಾಜತರಂಗಿಣಿಯು 1150ರಲ್ಲಿ ಪೂರ್ಣಗೊಳ್ಳುತ್ತದೆ ಅಂತ ಹೇಳ್ತಾರೆ. ಓಕೆನಾ? ಇಷ್ಟು ನೆನಪಿಟ್ಕೊಬೇಕು. ಭಾರತದ ಇತಿಹಾಸದ ಪಿತಾಮಹ ಯಾರು? ಈತನೇ ಯಾಕೆ ಕರೆದಿರೋದು ಗೊತ್ತಾಯ್ತಾ ಇಲ್ಲ? ಈತ ಬರವಣಿಗೆ, ಭಾರತದ ಇತಿಹಾಸ ಮತ್ತು ಭಾರತ ಸಂಸ್ಕೃತಿಯನ್ನ ಬರವಣಿಗೆ ರೂಪದೊಳಗ ಈತ ಬರೆದಿದ್ದಕ್ಕಾಗಿ ಈತನನ್ನೇ ಭಾರತದ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇತಿಹಾಸದ ವ್ಯಾಖ್ಯಾನಗಳು. ನಿಮ್ಗೆಲ್ಲ ಗೊತ್ತಿದೆ, ಹಲವಾರು ತಮ್ಮದೇ ರೀತಿಯ ವ್ಯಾಖ್ಯಾನಗಳನ್ನ ಕೊಡ್ತಾ ಹೋಗ್ತಾರೆ. ನಾನೊಂದು 2-3 ಅಷ್ಟೇ ಹೇಳಿ ತಗೊಂಡ್ ಬಂದಿದ್ದೀನಿ. ಇಲ್ಲಿ ಎಲ್ಲ ರೀತಿಯಾಗಿ ನೀವು ಓದಿದಿರಿ. ಅದರೊಳಗ ಮೊದಲನೇದು ಹೆರೋಡೋಟಸ್. ಈತ ಇತಿಹಾಸದ ಪಿತಾಮಹ, ಒಟ್ಟಾರೆ ಇತಿಹಾಸದ ಪಿತಾಮಹ ಹೆರೋಡೋಟಸ್. ಈತನ ಪ್ರಕಾರ
ಇತಿಹಾಸವು ಒಂದು ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಅಂತ ಹೇಳ್ತಾನೆ. ಇತಿಹಾಸ ಒಂದು ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಅಂತ ಕರೀತಾನೆ. ಅಥವಾ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ ವೀರರ ಕಥನ. ಇದು ಹಲವು ಬಾರಿ ಕ್ವಶನ್ ಕೇಳ ನೋಡಿ. ಇತಿಹಾಸದ ವ್ಯಾಖ್ಯಾನದೊಳಗ ಮಹತ್ವಪೂರ್ಣ ಅಂದ್ರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ ವೀರರ ಕಥನ. ಓಕೆ, ಅಂದ್ರೆ ಹಿಂದಕ್ಕಿನ ಕಾಲದಲ್ಲಿ ನಡೆದಿತ್ತು, ಹೆಂಗ ನಡೆದಿತ್ತು, ಹಂಗಿದ್ರು ಅಂತ ಎಳ್ಕೊಂಡು ಒಯ್ಯೋದಕ್ಕ. ಅಂದ್ರೆ ಏನು, ಮುಂದಿನ ಪೀಳಿಗೆ ನೆನಪಿಡಬೇಕು ಅವರ ಮಹಾನ ವೀರರ ಒಂದು ಕಥನವೇ ಇತಿಹಾಸ ಅಂತ ಕರೀತಾರೆ. ನೆಕ್ಸ್ಟ್, ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಇವ್ರು ಏನ್ ಹೇಳ್ತಾರೆ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ. ಅಂದ್ರೆ ಶ್ರೀಮಂತರು ಮತ್ತು ಬಡವರ ನಡುವೆ ಇರುವಂತ ಹೋರಾಟವೇ ಏನಪ್ಪಾ ಅಂತ ಇತಿಹಾಸ ಅಂತ ಕರೀತಾನೆ. ಓಕೆನಾ. ನೆಕ್ಸ್ಟ್, ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿ ನೆಹರೂರವರು ಏನ್ ಮಾಡ್ತಾರೆ, ಏನ್ ಹೇಳ್ತಾರಪ್ಪ ಅಂತಂದ್ರೆ, ಅನಾಗರಿಕತೆಯಿಂದ ನಾಗರಿಕತೆಗಳಿಗೆ ಸಾಗಿ ಬಂದ ಮನುಕುಲದ ಕತೆ. ನಾಗರಿಕತೆಯಿಂದ ನಾಗರಿಕತೆಗಳಿಗೆ ಸಾಗಿ ಬಂದ ಮನುಕುಲದ ಕಥೆ ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಅರ್ಥ ಮಾನವನು ಒಳ್ಳೆ ರೀತಿಯ ನಾಗರಿಕತೆಯೊಳಗೆ ಕೊಂಡೊಯ್ಯುವುದು ಏನಪ್ಪಾ ಅಂತ ಇತಿಹಾಸ ಎಂದರ್ಥ. ಹಾಗೆ ಲಾಸ್ಟ್ ಏನಪ್ಪಾ ಅಂತ ಅರ್ನಾಲ್ಡ್ ಟಾಯ್ನಬಿ ಅವ್ರನ್ನ ಹೇಳ್ತಾರಪ್ಪ ಅಂತಂದ್ರೆ ನಾಗರಿಕತೆಯ ಏಳು ಬೀಳುವಿನ ಕಥೆ ಅಂತ ಕರೀತಾರೆ. ಒಂದು ನಾಗರಿಕತೆಯಲ್ಲಿರುವಂತಹ ಅನುಕೂಲ, ಅನನುಕೂಲ, ಸುಸಂಸ್ಕೃತಿ, ಆಮೇಲೆ ಸಮುದಾಯ, ಸಾಮಾಜಿಕ, ಅದರಲ್ಲಿ ಧಾರ್ಮಿಕ, ಎಲ್ಲಾ ರೀತಿಯನ್ನ ಏನಪ್ಪಾ ಅಂತ ಏಳು ಬೀಳುವಿನ ಕಥೆ ಅಂತ ಕರೀತಾರೆ. ಅಂದ್ರೆ ನಾಗರಿಕತೆಯ ಏಳು ಬೀಳುವಿನ ಕಥೆ ಇತಿಹಾಸ ಅಂತ ಕರೆದವರು ಯಾರು? ಅರ್ನಾಲ್ಡ್ ಟಾಯ್ನಬಿ. ಹೀಗೆ ಇನ್ನು ಹಲವಾರು ವ್ಯಕ್ತಿಗಳು ಏನ್ ಮಾಡ್ತಾರೆ, ತಮ್ಮದೇ ಆದ ರೀತಿಯೊಳಗ ಇತಿಹಾಸದ ವ್ಯಾಖ್ಯವನ್ನು ಹೇಳ್ತಾ ಹೋಗ್ತಾರೆ. ಇಷ್ಟು ನಿಮಗೆ ನೆನಪಿಡಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನೆನಪಿಟ್ಕೊಂಡ್ಬಿಡ್ರಿ ನೀವು, ಇತಿಹಾಸವನ್ನ 3 ಭಾಗಗಳಾಗಿ ಮಾಡ್ತೀವಿ. ನಾನು ಭಾರತ ಇತಿಹಾಸ ಹೇಳ್ತಾ ಇಲ್ಲ, ಮತ್ತೆ ನೀವು ಭಾರತ ಇತಿಹಾಸ ಅಂತಂದ್ಗಳಿಗೆ ಮತ್ತೆ ಬೇರೆ ಬೇರೆ ಕಲ್ಪನೆ ಮಾಡ್ಕೋಬಾರ್ದು. ಪ್ರಾಚೀನ, ಮಧ್ಯ, ಆಧುನಿಕ ಅವೇನಿಂಗಿಲ್ಲ. ಬಟ್ ಇಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ, ಒಟ್ಟಿನಲ್ಲಿ ಇತಿಹಾಸವನ್ನ 3 ಭಾಗಗಳಾಗಿ ಮಾಡ್ತಾರೆ. ಒಂದು ಪ್ರಾಗೈತಿಕ ಇತಿಹಾಸ ಅಂತೇಳಿ. ಪ್ರಾಗೈತಿಕ ಇತಿಹಾಸ. ಅಂದ್ರೆ ಆಧಾರ, ಐತಿಕ ಅಂತಂದ್ರೆ ಇಲ್ಲದ. ಪ್ರಾಗೈತಿಕ ಇತಿಹಾಸ ಅಂದ್ರೆ ಆಧಾರಗಳಿಲ್ಲದ ಇತಿಹಾಸ. ಅದಕ್ಕೇನಂತ ಕರೀತಾರ ಅಂತಂದ್ರ ಪ್ರಾಗೈತಿಕ ಇತಿಹಾಸ ಅಂತ ಕರೀತಾರೆ. ಇನ್ನ ಎರಡನೇದು ಯಾವ್ದಪ್ಪ ಅಂತಂದ್ರ ಆದ್ಯ ಇತಿಹಾಸ. ಆದ್ಯ ಇತಿಹಾಸ ಅಂತಂದ್ರೆ ಆಧಾರವಿದ್ದು ಅರ್ಥವಾಗದೇ ಇರುವಂತ ಕಾಲ. ಆಧಾರಗಳಿರ್ತದೆ, ಅದು ನಮ್ಗೆ ಯಾವ ಕಾಲದ್ದು ಏನು ಎಂತ ಅಂತ ಗೊತ್ತಿರೋದಂತೆ ಕಾಲ. ಅದಕ್ಕೇನಪ್ಪಾ ಅಂತಂದ್ರೆ ಆದ್ಯ ಇತಿಹಾಸ ಅಂತ ಕರೀತಾರೆ. ಇದೇ ಆದ್ಯ ಇತಿಹಾಸವನ್ನ ಇತಿಹಾಸದ ಸಮೀಪ ಕಾಲ ಅಂತ ಕರೀತಾರೆ. ಇತಿಹಾಸದ ಸಮೀಪ ಕಾಲ ಅಂತ ಕರೀತಾರೆ. ಯಾವ್ದಕ್ಕೆ? ಆದ್ಯ ಇತಿಹಾಸ. ಇನ್ನು 3ನೇದು ಯಾವ್ದಪ್ಪ ಅಂತಂದ್ರೆ ಇತಿಹಾಸದ ಕಾಲ ಅಂತೇಳಿ. ನಾವು ಈಗ ಹೇಳುತ್ತಿರುವಂತಹ ಇತಿಹಾಸವೇ ಇದು ಇತಿಹಾಸದ ಕಾಲದಾಗ ಹೇಳ್ತೇವೆ. ಅಂದ್ರೆ ಇದರ ಅರ್ಥ ಕ್ರಮಬದ್ಧವಾಗಿ ಬರವಣಿಗೆ ಮೂಲಕ ತಿಳಿದುಕೊಳ್ಳುವುದಕ್ಕೆ ಇತಿಹಾಸ ಕಾಲ ಅಂತ ಕರಿತೀವಿ. ಓಕೆನಾ. ಹಾಗೆ ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಭಾರತದ ಇತಿಹಾಸವನ್ನ ನೋಡ್ತಾ ಹೋಗೋಣ. ಭಾರತದ ಇತಿಹಾಸವನ್ನ ಮತ್ತೆ 3 ಭಾಗಗಳಾಗಿ ಮಾಡ್ತೀವಿ. ಒಂದು ಏನ್ಷಿಯಂಟ್ ಹಿಸ್ಟ್ರಿ, ಇನ್ನೊಂದು ಮಿಡಲ್ ಹಿಸ್ಟ್ರಿ, ಇನ್ನೊಂದು ಏನಪ್ಪಾ ಅಂತಂದ್ರೆ ಆಧುನಿಕ ಭಾರತ, ಆಧುನಿಕ ಕಾಲಿಕ ಭಾರತ ಅಂತ ಕರಿತೀವಿ. ಹಾಗೆ ಇನ್ನೊಂದು ನೆನ್ಪಿಟ್ಕೊಂಡ್ಬಿಡ್ರಿ, ನಾನು ಹೇಳುವಂತಹ ಒಂದು ಈ 3 ಸಬ್ಜೆಕ್ಟ್ ನಾನು ಹೇಳ್ತೀನಿ. ಈ ನಮ್ಮ ಮಾರ್ಗದರ್ಶಿ ಒಳಗ 3 ಇತಿಹಾಸ, ಎಲ್ಲಾ ಇತಿಹಾಸ ಬಗ್ಗೆ ನಿಮ್ಗೆಲ್ಲ ಮುಂದೆ ಬರುವಂತ ಎಲ್ಲಾ ಎಕ್ಸಾಮ್ ಅನುಗುಣವಾಗಿ ನಿಮಗೂ ಉಪಯುಕ್ತವಾಗುವಂತ ಸವಿಸ್ತಾರವಾಗಿ ಏನಪ್ಪಾ ಅಂತ ನಾವು ಇತಿಹಾಸ ಆಗ್ಲಿ, ಭೂಗೋಳ ಆಗ್ಲಿ, ಆಮೇಲೆ ಎಕನಾಮಿಕ್ಸ್, ಸಂವಿಧಾನ, ಹಾಗೆ ಏನಪ್ಪಾ ಅಂತ GK ಆಗ್ಲಿ, ಆಮೇಲೆ ಮೆಂಟಾಲಿಟಿ ಆಗ್ಲಿ, ಇನ್ನಿತ ಸೈನ್ಸ್ ಆಗ್ಲಿ, ಎಲ್ಲಾ ರೀತಿ ಪ್ರಚಲಿತ ಘಟನೆ ಮೊದಲು ಮಾಡ್ಕೊಂಡು ಏನಪ್ಪ ಸವಿಸ್ತಾರವಾಗಿ ನಮ್ಮ ಮಾರ್ಗದರ್ಶಿ ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೇ ಇರ್ತದ ನಾ ಹೇಳ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ನೇರವಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದೇದು ಯಾವ್ದಪ್ಪ ಅಂದ್ರೆ ಪ್ರಾಚೀನ ಭಾರತದ ಇತಿಹಾಸ. ಪ್ರಾಚೀನ ಭಾರತದ ಇತಿಹಾಸ ಅಂತೇಳಿ. ಎಸ್, ಇಲ್ಲಿ ಸ್ನೇಹಿತರಿಗೆ ಗೊತ್ತಿರ್ಬೇಕು ನಿಮಗ, ಪ್ರಾಚೀನ ಭಾರತದ ಇತಿಹಾಸವನ್ನು ನೋಡ್ತಾ ಹೋದ್ರೆ ಭಾರತದ ಇತಿಹಾಸವು ಭೌಗೋಳಿಕ ಅಥವಾ ಭೂಗೋಳ ಶಾಸ್ತ್ರದ ಜೊತೆ ನಂಟಿದೆ ಅಂತ ಅರ್ಥ. ಹೆಂಗೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಭಾರತದ ಇತಿಹಾಸವು ಭೌಗೋಳಿಕವಾಗಿ ಅಂಶವನ್ನ ಒಳಗೊಂಡಿದೆ.
ಹೆಂಗಪ್ಪ ಅಂದ್ರ ಮೊದಲಿಗೆ ಗೊತ್ತಿರ್ತ ಭೂಗೋಳಶಾಸ್ತ್ರ ಭಾರತ ಪರಿಚಯ ಇದ್ದೇ ಇರ್ತದ. ಹಾಗೆ ಏನಪ್ಪಾ ಅಂತ ಭಾರತದ ಪರಿಚಯ ಅಂತ ಬಂದಾಗ ನಾವು ಭೂಗೋಳಶಾಸ್ತ್ರ ಏನ್ ಮಾಡ್ತೀವಪ್ಪ ಅಂತಂದ್ರೆ ಭಾರತವು ಉತ್ತರಾರ್ಧ ಗೋಳದ ಪೂರ್ವ ಭಾಗದಲ್ಲಿ ಹಂಚಿಕೆ ಇದೆ ಹೇಳ್ತೀವಿ. ಹಾಗೆ ಏನಪ್ಪಾ ಅಂತಂದ್ರೆ ಭಾರತ ದೇಶಕ್ಕೆ 10 ಹಲವು ಹೆಸರುಗಳಿಂದ ಕರಿತಾ ಹೋಗ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಭೌಗೋಳಿಕ ಯಾಕೆ ಹೇಳಿದೀನಿ ಅಂದ್ರೆ ಕೆಲವು ಭಾಗದೊಳಗೆ ಮಣ್ಣನ್ನ ಆಧಾರವಾಗಿ ಇಟ್ಕೋಬೇಕಾಗ್ತದೆ, ಆಮೇಲೆ ಉಷ್ಣ ಮತ್ತು ನದಿ, ಹಾಗೆ ಏನಪ್ಪಾ ಅಂತ ಫಲವತ್ತತೆ ಇರುವಂತ ಭೂ ಪ್ರದೇಶವನ್ನು ಒಳಗೊಂಡಂತೆ ಏನಪ್ಪಾ ಇತಿಹಾಸವನ್ನು ಹೇಳಬೇಕಾಗುತ್ತೆ. ಹಾಗೆ ಭಾರತದ ಇತಿಹಾಸಕ್ಕೆ 10 ಹಲವು ಹೆಸರುಗಳಿಂದ ಕರಿತಾ ಹೋಗ್ತೀವಿ. ಒಂದೇದೇನಪ್ಪಾ ಅಂತಂದ್ರೆ ಭರತ ಖಂಡ, ಭರತ ವರ್ಷ, ಭರತ ಭೂಮಿ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ, ಹಾಗೆ ಹೀಗೆ ಹಲವು ಹೆಸರುಗಳಿಂದ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಮಗ್ ನೆನಪಿರಬೇಕು, ಭಾರತಕ್ಕೆ ಭಾರತ ಎಂಬ ಹೆಸರು ಬರಲು ಕಾರಣವಾದಂತ ನಾವು ಏನ್ ಮಾಡ್ತೀವಪ್ಪ 3 ಆಧಾರವಾಗಿಟ್ಟುಕೊಂಡು ಹೇಳ್ತೀವಿ. ಭಾರತಕ್ಕೆ ಭಾರತ ಎಂಬ ಹೆಸರು ಬರಲು ಕಾರಣವಾದಂತ ಏನಪ್ಪ ನಾವು 3 ಆಧಾರದ ಮೇಲೆ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಒಂದೇದು ಯಾವ್ದಪ್ಪ ಅಂತಂದ್ರೆ ಮಹಾಕಾವ್ಯಗಳ ಆಧಾರ. ನಾವು ಒಂದೊಂದಾಗಿ ನೋಡ್ತಾ ಹೋಗ್ತೀನಿ. ಮಹಾಕಾವ್ಯ ಅಂತಂದ್ರ ಭಾರತ ದೇಶದೊಳಗ 2 ಮಹಾಕಾವ್ಯಗಳ ಒಂದೇದು ಯಾವ್ದು ಮಹಾಭಾರತ. ಮಹಾಭಾರತದ ಪ್ರಕಾರ ನೋಡುವುದಾದರೆ ಮಹಾಭಾರತದಲ್ಲಿ ದುಷ್ಯಂತ ನೋಡಿ, ದುಷ್ಯಂತ ಮತ್ತು ಶಾಕುಂತಲೆಯ ಮಗ ಯಾರಪ್ಪ ಅಂತಂದ್ರ ಭರತ ಚಕ್ರವರ್ತಿ. ಭಾರತವನ್ನು ಆಳಿದಕ್ಕಾಗಿ ಭಾರತ ಅಂತ ಹೆಸರು ಬಂತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಜೈನ ಸಾಹಿತ್ಯದ ಪ್ರಕಾರ, ಯಾವ ಸಾಹಿತ್ಯ? ಜೈನ ಸಾಹಿತ್ಯದ ಪ್ರಕಾರ ನಾವು ನೋಡುವುದಾದ್ರೆ ಏನಪ್ಪಾ ಅಂತಂದ್ರೆ ಜೈನರ ಮೊದಲ ತೀರ್ಥಂಕ ಆದಿನಾಥ ಅಥವಾ ಋಷಭನಾಥ ಮತ್ತು ಅವನ ಹೆಂಡತಿ ಯಶಸ್ವಿನಿ. ಓಕೆ, ಈ ಆದಿನಾಥ ಮತ್ತು ಯಶಸ್ವಿನಿಯ ಮಗನಾದಂತ ಯಾರು? ಭರತ ಚಕ್ರವರ್ತಿ. ಭಾರತವನ್ನು ಆಳಿದಕ್ಕಾಗಿ ಭಾರತ ಅಂತ ಬಂತು. ಹಾಗೆ ಪ್ರಾಚೀನ ವೈದಿಕ ವೇದಗಳ ಪ್ರಕಾರ ಏನಪ್ಪಾ ಅಂತಂದ್ರೆ ಒಟ್ಟಿನಲ್ಲಿ ಭರತ ಎಂಬ ಚಕ್ರವರ್ತಿ ಭಾರತವನ್ನು ಆಳಿದಕ್ಕಾಗಿ ಭಾರತ ಎಂಬ ಹೆಸರು ಬಂತು ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಇನ್ನ ಭಾರತದ ಇತಿಹಾಸದ ಮೂಲಾಧಾರಗಳು ಅಂದ್ರೆ ಭಾರತ ಇತಿಹಾಸವನ್ನ ನೋಡುವುದಾದ್ರೆ ಮೊದಲು ಮೇನ್ ಇಂಪಾರ್ಟೆಂಟ್ ಯಾವ್ದು ಆಧಾರವಾಗಿರ್ತದೆ. ಅದೇ ಆಧಾರವನ್ನು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ 2 ಪ್ರಕಾರವಾಗಿ ವಿಂಗಡಣೆ ಮಾಡ್ತೀವಿ. ಎಷ್ಟು ಪ್ರಕಾರಗಳು? 2 ಪ್ರಕಾರ. ಒಂದು ಪ್ರಾಕ್ತಾನ ಅಥವಾ ಪುರಾತತ್ವ ಆಧಾರ ಅಂತೇಳಿ, ಇನ್ನೊಂದು ಸಾಹಿತ್ಯ ಆಧಾರ. ಯಾವುದು? ಸಾಹಿತ್ಯ ಆಧಾರ. ಇಲ್ಲಿ ನಾವು ನೆನಪಿಡಬೇಕಾದ ಪ್ರಮುಖ ನೀವು ಕೇಳುವಂತ ಕ್ವಶನ್ ಇಲ್ಲಿದೆ ನೋಡಿ. ಪ್ರಾಕ್ತಾನ ಅಥವಾ ಪುರಾತತ್ವ, ಅದ್ರೊಳಗ ಮತ್ತೆ ಏನಪ್ಪಾ ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ಉತ್ಖನನ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ಮತ್ತು ಸ್ಮಾರಕಗಳು. ಇನ್ನು ಸಾಹಿತ್ಯ ಆಧಾರ ನೋಡಿದಾಗ ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ಇನ್ನೊಂದು ದೇಶೀಯ ಅಂತಂದ್ರೆ ಭಾರತ ದೇಶದ ಭಾಷೆಯಲ್ಲಿ ರಚನೆಯಾದಂತಹ ಸಾಹಿತ್ಯ ಅಂತ ಕರಿತೀವಿ. ಹಾಗೆ ವಿದೇಶಿ ಸಾಹಿತ್ಯ ಅಂತಂದ್ರೆ ಹಲವು ಕವಿಗಾರರು ಬರ್ತಾರೆ. ವೆನ್ಸ್ಟ್ಯಾಂಗ್ ಆಗ್ಲಿ, ಪಾಹಿಯನ್ ಆಗ್ಲಿ, ಅಥವಾ ಮೆಗಸ್ತನಿಸ್ ಆಗ್ಲಿ, ಇವುಗಳನ್ನೆಲ್ಲ ಕುರಿತು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಬರ್ತೀನಿ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಮಾರ್ಗದರ್ಶಿ ಯೂಟ್ಯೂಬ್ ಕ್ಲಾಸಿಗೆ ಧನ್ಯವಾದ ಹೇಳ್ತೀನಿ. ತಾವು ಇದರ ಸದುಪಯೋಗವನ್ನು ಪಡ್ಕೋಬೇಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ.